ಸ್ಕ್ಯಾಮ್ ಅಂದ್ರೆ ಸ್ಕ್ಯಾಮ್ ಆಗಿದೆ ನನ್ನ ಹತ್ರ ನೋಡಿ ಇಲ್ಲಿ. ಇದು ಫೇಸ್ಬುಕ್ ಅಲ್ವಾ? ಹೌದು. ಏನಣ್ಣ ನಿಮ್ಗೆ ಫೇಸ್ಬುಕ್ ಅಲ್ಲಿ ಅಮೌಂಟ್ ಬರ್ತಿದ್ಯಾ? ಫೇಸ್ಬುಕ್ ಅಲ್ಲಿ ಅಮೌಂಟಾ? ಮಾನಿಟೈಸೇಷನ್ ಏನೋ ಆನ್ ಆಗೈತಂತೆ. ಆನ್ ಆಗಿದೆ, ಅಮೌಂಟ್ ಬರ್ತಿತ್ತು. ಬಟ್ ಇವಾಗ ನೋಡಿ ಯಾವ ತರ ಬರ್ತಿದೆ ಅಂದ್ರೆ ಸ್ಕ್ಯಾಮ್ ಆಗ್ಬಿಟ್ಟಿದೆ ಗುರು. ನನ್ಗೆ ಯಾಕೆ ಏನಾಯ್ತು? ನೀನ್ ನೋಡು ಬಾ, ನಾನು ತೋರಿಸ್ತೀನಿ. ಬಾಯಲ್ಲಿ ಕುತ್ಕೊ, ಇಲ್ಲಿ ಫೋನ್ ಇಕ್ಕೋ, ಇಲ್ಲಿ ಕೆಳಗೆ ನಾನು ತೋರಿಸ್ತೀನಿ ನೋಡು. ಓಕೆನಾ? ಇವಾಗ ನಾನು ನಿನಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆನಾ? ಓಕೆ. ಮೈಕ್ ಎಲ್ಲ ಬರುತ್ತೆ. ಇದೇನಿದು ನೋಡೋಣ, ಇದು ಟ್ರೈ ಮಾಡೋಣ. ಓಕೆ ಓಕೆ ಬಂತಾ? ಹೌದು. ಇಲ್ಲಿ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಸ್ಕ್ಯಾಮ್ ಅಂದ್ರೆ ಸ್ಕ್ಯಾಮ್ ಆಗಿದೆ ನನ್ನ ಹತ್ರ ನೋಡಿ ಇಲ್ಲಿ. ಇದು ಫೇಸ್ಬುಕ್ ಅಲ್ವಾ? ನೋಡು ಇಲ್ಲಿ, ನೋಡಿ ಇಲ್ಲಿ ಇಷ್ಟೆಲ್ಲ ಪೋಸ್ಟ್ ಹಾಕಿದ್ದೀರಾ. ಹಾ, ಈ ಟೈಮಲ್ಲಿ ಪೋಸ್ಟ್ ಹಾಕ್ಬೇಕು. ಸ್ಟೋರಿ ಹಾಕಿದ್ದೀನಿ. ಏನಿದು ರಿಸೆಪ್ಷನ್ ನೋಡು. ಏನ ನನ್ಗೆ ಅರ್ಥ ಆಗಿಲ್ಲ, ಬಟ್ ಓಕೆ, ಏನೋ ಅರ್ಥ ಆಗಿ ಬಂದಿದೆ ನೋಡಿ ಇಲ್ಲಿ. 11.62 ಇದು US ಡಾಲರು. ಇದು US ಡಾಲರ್ ಅಲ್ಲ, ಇದು US ಡಾಲರ್. ಓಕೆ, ಸಾರಿ US ಡಾಲರ್ ಬಂದ್ಬಿಟ್ಟು ನೋಡಿ ಇಲ್ಲಿ 11.62 ಬಂದ್ಬಿಟ್ಟು -80% ಅಂತೆ. ಏನಕ್ಕಿದು? ವ್ಯೂಸ್ ಚೆನ್ನಾಗಿ ಹೋಗ್ತಿಲ್ವೇನೋ ಈ ನಡುವೆ, ಹಂಗಂತ ಇದೆ. ವ್ಯೂಸ್ ಅಲ್ಲೂ ನೋಡು ಮತ್ತೆ ಕಮ್ಮಿ ಆಗೈತೆ. ಹೌದು ನೋಡಿ ಇಲ್ಲಿ 7,10,938 ಇದೆ. ಅದರಲ್ಲಿ ಅದು ಡೌನ್ ಗ್ರೇಡ್ ಅಲ್ಲಿ ಬಂದ್ಬಿಟ್ಟು 94% ಡೌನ್ ಗ್ರೇಡ್ ಅಂತೆ. ಇದು ಡಾಲರ್ ಬಂದ್ಬಿಟ್ಟು 80% ಡೌನ್ ಗ್ರೇಡು. ವ್ಯೂಸ್ ಬಂದ್ಬಿಟ್ಟು 94% ಡಾಲರು. ಫಾಲೋವರ್ಸ್ ನೋಡು 497, ಅದು ಡಾಲರ್ ಕಡಿಮೆ ಅಂತೆ. 97% ಕಡಿಮೆನೇ ಆಗ್ತಿದ್ದಾರೆ. ಏನಕ್ಕೆ ಇದು ದೊಡ್ಡ ಸ್ಕ್ಯಾಮ್ ಅನ್ಸುತ್ತೆ ನನಗೆ. ನಡುವೆ ಏನಾದ್ರೂ ಫಾಲೋವರ್ಸ್ ಏನಾದ್ರೂ ಅನ್ಫಾಲೋ ಮಾಡ್ತಿದಾರಾ ಹಿಂಗೆ? ನನಗೂ ಗೊತ್ತಾಗ್ತಿಲ್ಲ ನೋಡಿ ಇಲ್ಲಿ. ಇದು ಸ್ಕ್ಯಾಮ್ ಆಗಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಏನ್ ಅನ್ಸುತ್ತೆ ನಿನ್ಗೆ? ಮೇ ಬಿ ಹೇಳಕ್ಕಾಗಲ್ಲ. ಲೈಕ್ ವ್ಯೂವರ್ಸ್ ನೋಡ್ತಾ ಇಲ್ಲ, ಏನಾದ್ರೂ ಕಂಟೆಂಟ್ಸ್ ಇಷ್ಟ ಆಗ್ತಿಲ್ವಾ, ಯಾವ ತರ ಕಂಟೆಂಟ್ಸ್ ಬೇಕು ಅಂತ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಕಮೆಂಟ್ ಆದ್ರೂ ಮಾಡಿ. ಅಟ್ಲೀಸ್ಟ್ ಒಂದು ವ್ಯೂಸ್ ಯಾವ ತರ ವಿಡಿಯೋಸ್ ಬೇಕು, ಯಾವ ತರ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಸಜೆಷನ್ ಕೊಡಿ ಗೈಸ್. ಯಾವ್ದಾದ್ರು ಒಂದು ವಿಡಿಯೋಲಿ ಈ ತರ ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ತರನೇ ವಿಡಿಯೋ ಮಾಡ್ತಾರೆ ನಮ್ಮಣ್ಣ. ಸ್ವಲ್ಪ ಅಟ್ಲೀಸ್ಟ್ ಗ್ರೋ ಆಗ್ಲಿ. ಇವತ್ತು ಅವ್ರು ಗ್ರೋ ಆದ್ರೆ ನಾಳೆ ನೀವು ಆಗ್ತಿರೋದು ಗೈಸ್. ನೀವೇನಾದ್ರೂ ಆ ತರ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಈ ತರ ಎಲ್ಲ ಮಾಡ್ಬೋದು. ಮತ್ತೆ ನೋಡಿ ಇದು ನೋಡಿ ಇಷ್ಟು ವ್ಯೂಸ್ ಬರ್ತಿದೆಯಲ್ಲ, 7,553 ವ್ಯೂಸ್ ಬರ್ತಿದೆಯಲ್ಲ. ಈ ವಿಡಿಯೋಗೆ ಪರ್ಟಿಕ್ಯುಲರ್ ವಿಡಿಯೋಗೆ ವ್ಯೂಸ್ ಬಂದೈತೆ ಅಂದ್ರೆ ಈ ತರನೇ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ವಿಡಿಯೋಸ್ ಮಾಡ್ತೀರಿ ಗೈಸ್. ಇಲ್ಲ ಯಾವ ತರ ಬೇಕು ಅಂತ. ಇದ್ರಲ್ಲಿ ಮಾತ್ರ ಗ್ರೀನ್ ಬಂದಿದೆ ನೋಡು, ಮಿಕ್ಕಿದೆಲ್ಲ ರೆಡ್ ಇದೆ. ಅದು ಡೌನ್ ಗ್ರೇಡ್ ರೆಡ್ ಅಂದ್ರೆ ತುಂಬಾ ಅದು ಬ್ಯಾಡ್ ಸಿಂಬಲ್. ಅವೆಲ್ಲ ಬ್ಯಾಡ್ ಸಿಂಬಲ್ ಅದೆಲ್ಲ ಅಲ್ಲ. ಈ ತರ ಗ್ರೀನ್ ಇದ್ರೇನೆ ಒಂಥರ ಖುಷಿ ಆಗುತ್ತೆ ಮನ್ಸಲ್ಲಿ, ನೈಟ್ ನಿದ್ದೆ ಬರುತ್ತೆ. ಇಲ್ಲ ಅಂದ್ರೆ ಈ ತರ ಇದ್ರೆ ನಂಗೆ ಅಟ್ಲೀಸ್ಟ್ ಒಂದು ನಿದ್ದೆನೆ ಬರ್ತಿಲ್ಲ. ಒಂದು 2-3 ಡೇಸ್ ಇಂದ ಕರೆಕ್ಟ್ಗೆ ಪ್ರಾಪರ್ ಬಾಡಿ ಎಲ್ಲ ವೀಕ್ನೆಸ್ ಆಗ್ತಿದೆ. ಟೆನ್ಷನಿಂದನೋ ಏನಿಂದ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲಿ ಅಟ್ಲೀಸ್ಟ್ 7,553 ವ್ಯೂಸ್ ಬಂದಿದೆಯಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಂದು 500 ಆದ್ರೂ ಕಮೆಂಟ್ಸ್ ಬರಲ್ಲ, ಖುಷಿ ಆಗುತ್ತೆ ಅಲ್ಲ. ಓಕೆ, ನೀನು ಚೆನ್ನಾಗಿ ಮಾಡ್ತಿದ್ಯಾ ತಮ್ಮ, ನನಗೆ ತಮ್ಮನೇ ಅನ್ನಿ ಪರವಾಗಿಲ್ಲ, ತಮ್ಮ ನೀನು ಚೆನ್ನಾಗಿ ಮಾಡ್ತಾಯಿದ್ಯಾ, ಓಕೆನಾ, ಖುಷಿಯಿಂದ ಹೇಳ್ತೀರಾ, ಎಲ್ಲರೂ ಕಾಮೆಂಟ್ ಮಾಡ್ತೀರಾ, ಖುಷಿ ಆಗ್ತೈತೆ ಕಾಮೆಂಟ್ ಎಲ್ಲ ಮಾಡೋದು. ಅಟ್ಲೀಸ್ಟ್ ಅದನ್ನಾದ್ರೂ ನೀನ್ ಮಾಡೋದು ನನಗೆ ಇಷ್ಟನೇ ಆಗ್ತಿಲ್ಲ ಗುರು, ಹೋಗ್ ಗುರು ಸೆಡಿಗೆ ಅಂತ ಹೇಳಿದ್ರು ಓಕೆ. ನೀವು ಅಟ್ಲೀಸ್ಟ್ ಕಾಮೆಂಟ್ ಈ ತರ ವಿಡಿಯೋದ್ರಲ್ಲಿ ಬೇರೆ ಪರ್ಟಿಕ್ಯುಲರ್ ವಿಡಿಯೋದ್ರಲ್ಲಿ ಚೆನ್ನಾಗಿಲ್ವಾ ಅದನ್ನ ಹೇಳಿ. ಅವ್ರು ಬೇರೆ ಅಟ್ಲೀಸ್ಟ್ ಆ ವಿಡಿಯೋ ಆ ತರ ಕಂಟೆಂಟ್ ಮಾಡ್ದಿರಾನೆ ಬೇರೆ ಕಂಟೆಂಟ್ ಆದ್ರೂ ಮಾಡ್ತಾರೆ. ಹೌದು, ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಇಂಪ್ರೂವ್ಮೆಂಟ್ ಮಾಡೋಣ ನನ್ಗೆ. ಬಟ್ ಎಲ್ಲ ಇದು ರೆಡ್ ಎಲ್ಲ ಅಂದ್ರೆ ನಂಗೆ ಮನ್ಸೇ ಬೇಜಾರಾಗ್ತಿದೆ ಗುರು, ಸೀರಿಯಸ್ಲಿ. ಇವಾಗ ಏನಂತ ಹೇಳೋದು, ಈ ತರ ಆದ್ರೆ ಮನ್ಸು ಬರಲ್ಲ ಗಾಯ್ಸ್. ಇವೆಲ್ಲ ಏನ್ ಮಾಡೋದು ಏನಿಲ್ಲ ಅಂತ ಕಂಟೆಂಟ್ ಮಾಡಕ್ಕೂ ಅರ್ಥ ಆಗಲ್ಲ. ಯಾವ ತರ ಮಾಡ್ಬೇಕು, ಯಾವ ತರ ನಿಮ್ಗೆಲ್ಲ ಇಷ್ಟ ಆಗುತ್ತೆ, ಯಾವ ತರದ್ರಲ್ಲಿ ನೀವು ನೋಡ್ತೀರಾ ಅವೆಲ್ಲ ಗೊತ್ತಾಗಲ್ಲ. ಅಟ್ಲೀಸ್ಟ್ ನೀವು ಹೆಲ್ಪ್ ಮಾಡಿ, ಅವ್ರು ಮಾಡ್ತಾರೆ. ಮತ್ತೆ ನೋಡು ಇಲ್ಲಿ ಏನ್ ಬರ್ದಿದ್ದಾರೆ, ವಿ ನೋಟಿಸ್ಡ್ ಯುವರ್ ವಿಡಿಯೋ ವ್ಯೂಸ್ ಆರ್ ಡೌನ್ ಅಂತೆ. ನೋಡಿ ಫೇಸ್ಬುಕ್ ಹೇಳ್ತಾ ಇದಾರೆ, ನಾವು ನಿನ್ನ ಪ್ರೊಫೈಲ್ ಅಂದ್ರೆ ನಿಂದು ಇದನ್ನ ವ್ಯೂ ನಾವು ನೋಟಿಸ್ ಮಾಡ್ತಾ ಇದೀರಿ. ಓಕೆ, ಸದ್ಯಕ್ಕೆ ಫೇಸ್ಬುಕ್ ಆದ್ರೂ ಹೇಳ್ತಿದೆ ಅಟ್ಲೀಸ್ಟ್ ಯೂನಿಕ್ ಬೇರೆದೇನಾದ್ರೂ ಮಾಡಿ ಅಂತ. ಯಾವ ತರ ಬೇಕು ಅಂತ ನೀವು ಹೇಳಿ, ಅದೇ ಪ್ರಕಾರ ಇವ್ರು ಮಾಡಿ. ಅಲ್ಲ ಗುರು, ನೀನ್ ಬೆಟ್ಟಕ್ಕೆ ಹೋಗು, ನೀನ್ ಬೆಟ್ಟಲ್ಲಿ ಇರೋದೇ ಮಸ್ತ್ ಕನ್ನಡ ಮಾತಾಡ್ತಾ ಇದೀಯಾ, ಬೆಟ್ಟಲ್ಲಿ ಹೋಗ್ಬಿಟ್ಟು ಕನ್ನಡನೇ ಮಾತಾಡ್ಕೊಂಡು ಎಲ್ಲರಿಗೂ ಸ್ವಲ್ಪ ಕನ್ನಡ ಕಲಿಸ್ಕೊಡಂದ್ರೆ ಅದಕ್ಕೂ ನಾನು ಓಕೆ ಒಪ್ಕೊಂತೀನಿ. ಅಲ್ಲಿಗೆ ಹೋಗ್ತೀನಿ, ಬೇಕಾದ್ರೆ ನಿಮ್ಗೋಸ್ಕರ ಅಂತಾನೆ ಹೋಗ್ತೀನಿ. ಊರಿಗೆ ಹೋಗ್ಬಿಟ್ಟು ಎಲ್ಲ ಬೆಟ್ಟಗೆ ಅಲ್ಲಿ ಇಬ್ರು ಒಂದು ಸುಮಾರು ಜನಕ್ಕೆ ಕನ್ನಡ ಕಲಿಸ್ಕೊಡ್ತೀನಿ, ಓಕೆನಾ. ನಮ್ ಕನ್ನಡ ಉದ್ಧಾರ ಆಗ್ಬೇಕಂತೀರಾ, ಕನ್ನಡನೂ ಕಳ್ಸೋಣ. ಕನ್ನಡ ಚೆನ್ನಾಗೇ ಮಾತಾಡ್ತೀರಾ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಏನಕ್ಕೆ ಮತ್ತೆ ಇವರೆಲ್ಲ ವ್ಯೂಸ್ ಬರ್ತಿಲ್ಲ? ನನ್ನ ಏ ಅನ್ಕೊಂಡಿದ್ದಾರೆ, ಏನ್ ಅನ್ಕೊಂಡಿದ್ದಾರೆ? ಸುಮಾರು ಜನ ಕಮೆಂಟ್ ಮಾಡಿದ್ರು, ನೀನು ಅಂತ ಕಮೆಂಟ್ ಮಾಡಿದ್ರು. ಬಟ್ ನೋಡಿ, ನಾನು ರಿಯಲ್ ಕನ್ನಡದವನೇ. ನಾನು ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದು, ನಂಗೆ ಕನ್ನಡ ಬರುತ್ತೆ. ನಮ್ಮ ತಂಗಿನೂ ಮಾತಾಡ್ತಾಳೆ, ನಮ್ಮ ವೈಫಿಗೂ ಕಳಿಸ್ಕೊಡ್ತಾ ಇದ್ದೀನಿ, ಸ್ವಲ್ಪ ಮಾತಾಡ್ತಾಳೆ. ಆದ್ರೆ ನಾಚ್ಕೊಂತಾರೆ ಇವ್ರು ಅಂತಿ. ಹೌದು, ಏನಕ್ಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಲ್ಲರೂ ನಾಚ್ಕೊಂತಾರೆ.
ಬಟ್ ಏನಿದು ಹ್ಯಾಕ್ ಆಗಿದೆಯಾ ಏನಾಗಿದೆ ಮಾಡಿ ಗೈಸ್. ನಿಮ್ಗೆ ಆ ತರನೇ ಅವ್ರ ಎಂತಿ ಕಡೆಯಿಂದಾನೇ ವಿಡಿಯೋಸ್ ಬೇಕು ಅದು ಇದು ಅಂತ ಹೇಳಿದ್ರೆ ವಾಯ್ಸ್ ಓವರು ಅವೆಲ್ಲ ಕೊಡ್ತೀರಿ ನಾವು. ನನ್ಗೆ ಹ್ಯಾಕ್ ಆಗಿದೆ ಅನ್ಸುತ್ತೆ, ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದ್ಯಾ? ಇಲ್ಲ ಗೈಸ್. ಮತ್ತೆ ಏನಿದು ನನ್ಗೆ ಅರ್ಥನೇ ಆಗ್ತಲ್ಲ. ಅಯ್ಯೋ ಅಯ್ಯೋ ಬೇಜಾರಾಗ್ತಿದೆ ಗುರು, ಸೀರಿಯಸ್ಲಿ. ಗೈಸ್ ಸಪೋರ್ಟ್ ಮಾಡಿ ಗೈಸ್.